ಹಲೋ ಸ್ನೇಹಿತರೆ, ನಾನು ನಿಮ್ಮ ಉಮಾಶಂಕರ್. ಸೊ ಒಂದು KCT ಎಕ್ಸಾಮ್ ನಂತರ, ಒಂದು ರಿಸಲ್ಟ್ ನಂತರ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ಬರುವ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಸಿಗುವಂಥ ಒಂದು ಕಾಲೇಜ್ ಮುಖಾಂತರ ನೀವು ಒಂದು ಕಾಲೇಜಿನಲ್ಲಿ ಸೇರ್ಪಡೆ ಆಗ್ತೀರಿ. ಅದರ ಜೊತೆಯಲ್ಲಿ ಒಂದು ಚಲನನ್ನು ಅಮೌಂಟ್ ಮುಖಾಂತರ ಕಟ್ಟಬೇಕಾಗುತ್ತೆ ನಿಮ್ಮ ಕಾಲೇಜ್ಗೆ. ಸೊ ಅಮೌಂಟ್ ಕಟ್ಟೋಕ್ಕೆ ಆಗದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಒಂದು ಎಜುಕೇಷನ್ ಲೋನನ್ನು ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಬೇಕಾಗೋ ಒಂದು ಇನ್ಫಾರ್ಮೇಷನನ್ನು ನಾನು ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಲ್ಲಿ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆದ್ದರಿಂದ ನೀವು ನಿಮ್ಮ ಒಂದು ಚಲನ್ಗಿಂತ ಮುಂಚೆನೇ ಹೋಗಿ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಗೆ ಉಳಿದಂಥ ಒಂದು ಇನ್ಫಾರ್ಮೇಷನ್ನ ಮತ್ತು ಡೆಪ್ತಾಗಿ ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ನೀವು ಡೈರೆಕ್ಟಾಗಿ ಬ್ಯಾಂಕಲ್ಲಿ ಕೇಳ್ಬೋದು ಫ್ರೆಂಡ್ಸ್. ನಾನು ತೊಗೊಂಡ್ಬಂದಿರುವಂಥ ಒಂದು ಇನ್ಫಾರ್ಮೇಷನ್ ಇದೆಯಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ನಮ್ಮ ಒಂದು ಖಾತೆ ಆ ಒಂದು ಬ್ಯಾಂಕಿನಲ್ಲಿ ಇರಬೇಕು. ಅಂದರೆ ನಿಮ್ಮ ಒಂದು ಖಾತೆ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಇದ್ದು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಇದು ಸಾಧ್ಯವಿಲ್ಲ ಫ್ರೆಂಡ್ಸ್. ನಿಮ್ಮ ಅಕೌಂಟು ಸ್ವತಃ ಆ ಒಂದು ನೀವು ಎಜುಕೇಷನ್ ಲೋನ್ ಪಡೆಯುವಂಥ ಬ್ಯಾಂಕಿನಲ್ಲೇ ನಿಮ್ಮ ಅಕೌಂಟ್ಗೆ ಈ ಒಂದು ಅಮೌಂಟನ್ನು ಎಷ್ಟು ವರ್ಷ ಕೊಡ್ತಾರೆ ಅಂತ ಹೇಳಿದರೆ 4 ವರ್ಷ. ನಿಮ್ಮ ಒಂದು ಎಜುಕೇಷನ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಷ್ಟುವರೆಗೆ ಇರುತ್ತೆ, ಒಂದು ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಇರುತ್ತಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಇರುತ್ತೆ ಅನ್ನೋದು ಪೂರ್ತಿಯಾಗಿ ಕೊಡ್ತಾರೆ ಫ್ರೆಂಡ್ಸ್. ನಿಮ್ಮ ಒಂದು ಗ್ರ್ಯಾಜುಯೇಷನ್ ಮುಗಿಯೋವರೆಗೂ ಅಥವಾ ನಿಮ್ಮದು MTech ಅಥವಾ BTech ಅಥವಾ ನಿಮ್ಮದು ಒಂದು PG ಲೆವೆಲ್ ಮುಗಿಯೋವರೆಗೂ ಈ ಅಮೌಂಟನ್ನು ಕೊಡ್ತಾರೆ ಫ್ರೆಂಡ್ಸ್. ಆಯಿತಾ, ಮೊದಲನೇ ಪಾಯಿಂಟ್. ನೆಕ್ಸ್ಟು, ಈ ಒಂದು ಕೊಡುವಂಥ ಒಂದು ಫೀಸು ನಿಮ್ಮ ಕೈಯಲ್ಲಿ ಬರುವುದಿಲ್ಲ ಫ್ರೆಂಡ್ಸ್. ₹1 ನಿಮ್ಮ ಕೈಯಲ್ಲಿ ಬರುವುದಿಲ್ಲ. ಪ್ರತಿಯೊಂದನ್ನು ಚಲನ್ ಮುಖಾಂತರ ನಿಮ್ಮ ಕಾಲೇಜ್ ಡೈರೆಕ್ಟಾಗಿ ನಿಮ್ಮ ಒಂದು KA ನಿಮ್ಮ ಡಿಪಾರ್ಟ್ಮೆಂಟ್ ಡೈರೆಕ್ಟಾಗಿ ಶೇರ್ ಮಾಡ್ತಾರೆ, ನಿಮ್ಮ ಕೈಗೆ ಬರುವುದಿಲ್ಲ ಮೊದಲನೇದಾಗಿ. ಸೊ ಹಾಗೆಯೇ ನಿಮ್ಮ ಒಂದು ಫೀಸ್ ಎಷ್ಟಿರುತ್ತಲ್ಲ ಫುಲ್ ಪೇಮೆಂಟಲ್ಲಿ ಕಟ್ತಾರೆ ಫ್ರೆಂಡ್ಸ್. ಹಾಗೆ ನಿಮ್ಮ ಒಂದು ಕಾಲೇಜಿನ ಅಮೌಂಟು ಎಕ್ಸಾಂಪಲ್ಗೆ ಒಂದು 1 ಲಕ್ಷ ಇದೆ ಅಂತಂದರೆ ಆ 1 ಲಕ್ಷ ಪ್ಲಸ್ ಟ್ಯೂಷನ್ ಫೀಸ್ ಕೂಡ ಆ್ಯಡ್ ಮಾಡ್ತಾರೆ. ಟ್ಯೂಷನ್ ಫೀಸ್ ಅದರದ್ದು ಕೊಡ್ತಾರೆ. ಹಾಗೆಯೇ ನಿಮ್ಮ ಹಾಸ್ಟೆಲ್ ಫೀಸ್ ಏನಿದೆಯಲ್ಲ, ಹಾಸ್ಟೆಲ್ ಫೀಸ್ ಪ್ಲಸ್ ಮೆಸ್ಸಿಂದ ಇರುತ್ತೆ, ಮೆಸ್ಸಿಂದು ಕೂಡ. ಹಾಗೆಯೇ ಲ್ಯಾಪ್ಟಾಪ್ ಬೇಕಿದ್ದರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಕೂಡ ಎಷ್ಟು ಅಮೌಂಟ್ ಬೇಕಿದೆಯಲ್ಲ ಆ ಅಮೌಂಟನ್ನು ಕೊಡ್ತಾರೆ. ಆದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯ ಏನೆಂದರೆ ಫ್ರೆಂಡ್ಸ್, ನೀವು ಪ್ರತಿಯೊಂದನ್ನು ಏನೇ ನಿಮಗೆ ಒಂದು ಅವಶ್ಯಕತೆ ಇದೆಯಲ್ಲ ಪ್ರತಿಯೊಂದನ್ನು ಕಾಲೇಜ್ ಕಡೆಯಿಂದ ಕೊಟೇಶನ್ ಬರ್ಸ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್. ಕಂಪಲ್ಸರಿ ಕಾಲೇಜಿಂದ ಕೊಟೇಶನ್ ಬರ್ಸ್ಕೊಂಡು ಅಟಾಸ್ಟೆಡ್ ಮಾಡಿಸ್ಕೊಂಡು ಪ್ರಿನ್ಸಿಪಲ್ ಸಿಗ್ನೇಚರ್ ಸೀಲ್ ಹೊಡ್ಸ್ಕೊಂಡು ಎಲ್ಲ ಬರ್ಸ್ಕೊಂಡು ಬಂದರೆ ಮಾತ್ರ ಅದರಲ್ಲಿ ಏನಿರುತ್ತಲ್ಲ ಅಮೌಂಟು ಪ್ರತಿಯೊಂದು ಅಮೌಂಟನ್ನು ನಿಮ್ಗೆ ಕೊಡ್ತಾರೆ. ಆದರೆ ನೀವು ಇಲ್ಲದ್ದು ಬರ್ಸ್ಕೊಂಬರೋಕ್ಕೆ ಕಾಲೇಜಲ್ಲಿ ಒಪ್ಪಂಗಿಲ್ಲ. ಎಕ್ಸ್ಟ್ರಾ ಅಮೌಂಟ್ ನನಗೆ ಒಂದು 20,000 50,000 ಬೇಕಾಗಿದೆ, ಸೊ ಬರ್ಸ್ರಿ ಅಂತಂದು ಬರ್ಸ್ಕೊಡಂಗಿಲ್ಲ ಕಾಲೇಜಲ್ಲಿ. ಸೊ ಹಂಗಾಗಿ ಕಾಲೇಜಲ್ಲಿ ನಿಮ್ಗೆ ಏನೇನು ಬೇಕು ಸೌಲಭ್ಯ ಬೇಕಿದೆಯಲ್ಲ ಪ್ರತಿಯೊಂದನ್ನು, ಯಾಕಂದ್ರೆ ನೀವು ಕಾಲೇಜಲ್ಲಿ ಇದ್ದೀರ ಅಂದರೆ ನಿಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ, ನಿಮ್ಮ ಕಾಲೇಜಲ್ಲಿ ಗೊತ್ತಿರುತ್ತೆ. ಸೊ ಆ ಅಮೌಂಟ್ ಕೊಡ್ತಾರೆ. ಸೊ ಈ ಹುಡುಗ ಇಂಥ ಒಂದು ಎಜುಕೇಷನ್ ಮಾಡ್ತಿದ್ದಾರೆ, ಸೊ ಅವನಿಗೆ ಲ್ಯಾಪ್ಟಾಪ್ ಬೇಕಾಗಿದೆ. ಸೊ ಆ ಒಂದು ಬೇಕಾಗಿರೋ ಒಂದು ಲ್ಯಾಪ್ಟಾಪ್ ಒಂದು 50,000 ಒಂದು 60,000 ಮಿನಿಮಮ್ 50,000 ಅಂತ ಹೇಳಿದ್ದಾರೆ. ಸೊ 50,000ವರೆಗೂ ನಿಮಗೆ ಒಂದು ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ. ಆ ಅಮೌಂಟನ್ನು ಕೂಡ ಕಾಲೇಜ್ ಕಡೆಯಿಂದ ಕೊಟೇಶನಲ್ಲಿ ಬರ್ಸ್ಕೊಂಬರ್ಬೇಕು. ಅದು ಮುಗಿದ ನಂತರ ನೀವು ಮತ್ತೆ ಅದನ್ನು ಒಂದು ಲ್ಯಾಪ್ಟಾಪ್ ತೊಗೊಂಡು ಆ ಒಂದು ಫೀಸ್ ರಿಸಿಪ್ಟನ್ನು ಮತ್ತೆ ನೀವು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮಗೆ ಕೊಟ್ಟಿರುವಂಥ ಒಂದು ಎಜುಕೇಷನ್ ಲೋನ ಬೇರೆ ಯಾವುದಕ್ಕೆ ಯೂಸ್ ಮಾಡುವಂತಿಲ್ಲ ಫ್ರೆಂಡ್ಸ್. ಹಂಗಾಗಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಸೊ ಹೇಳಿದೆ, ಹಾಸ್ಟೆಲ್ ಮೆಸ್ ಇರ್ಬೋದು, ಟ್ಯೂಷನ್ ಫೀಸು, ಲ್ಯಾಪ್ಟಾಪ್ ಫೀಸ್ ಇದೆಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗೆಯೇ ಇದು ಕಂಪಲ್ಸರಿ ನೀವು ಏನೇನು ಅಮೌಂಟ್ ತೊಗೊತಿರಲ್ಲ ಅದೊಂದು ಎಲ್ಲನೂ ಕಾಲೇಜಿನ ಕೊಟೇಶನು, ಅದೊಂದು ಫೀಸ್ ಸ್ಟ್ರಕ್ಚರ್ ಅಂತಂದು ಹೇಳಿದೆ, ಅವರೇ ಬರ್ಕೊಡ್ತಾರೆ ಕಾಲೇಜಲ್ಲಿ. ಸೊ ಫೀಸ್ ಸ್ಟ್ರಕ್ಚರ್ ಬರ್ಸ್ಕೊಂಬಂದು ನೀವೊಂದು ಬ್ಯಾಂಕಲ್ಲಿ ಕೊಟ್ಟರೆ ಮತ್ತು ಬ್ಯಾಂಕಲ್ಲಿ ಬೇಕಾಗಿರೋ ದಾಖಲೆಗಳು, ಶ್ಯೂರಿಟಿಗಳು, ಪಾನ್ ಕಾರ್ಡು, ತೊಗೊಂಡಿರುವಂಥ ಫೀಸನ್ನು ಯಾವಾಗ ಕಟ್ಟಬೇಕಂತಂದರೆ ನಿಮ್ಮ ಒಂದು ಎಜುಕೇಷನ್, ನಾನು ಎಕ್ಸಾಂಪಲ್ BTech ತೊಗೊಳ್ತೀನಿ. ಆ ಒಂದು BTechನಲ್ಲಿ ನಿಮ್ಮ ಒಂದು ಎಜುಕೇಷನ್ ಪೂರ್ತಿಯಾಗಿ ಮುಗಿಬೇಕು. BTech ಮುಗಿದ ನಂತರ ಒಂದು 6 ತಿಂಗಳವರೆಗೂ ಕಾಲಾವಕಾಶ ಕೊಡ್ತಾರೆ. 6 ತಿಂಗಳ ಕಾಲಾವಕಾಶ ಮುಗಿದ ನಂತರ ನೀವು ನಿಮ್ಮ ಒಂದು ಸಾಲವನ್ನು ಕಟ್ಟೋದು ಸ್ಟಾರ್ಟ್ ಮಾಡಬೇಕಾಗತ್ತೆ. ಏಕೆಂದರೆ ಒಂದು BTech ಮುಗಿದ ನಂತರ ಜಾಬ್ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು. ಅವರು ಒಂದು ಬೇಕಾದಂಥ ಕರೆಕ್ಟ್ ಆದಂಥ ಜಾಬನ್ನು ಹುಡ್ಕೊಳ್ಳೋಕ್ಕೆ ಟೈಮ್ ಆಗ್ಬೋದು. ಸೊ ಹಂಗಾಗಿ 6 ತಿಂಗಳ ಕಾಲ ಮಾತ್ರ ನಿಮಗೆ ಒಂದು ಕಾಲಾವಕಾಶ ಕೊಡ್ತಾರೆ. ಅಲ್ಲಿಂದ ನಿಮ್ಮ ಒಂದು ಸಾಲವನ್ನು ಕಟ್ಟಬೇಕಾಗತ್ತೆ. ಸೊ ಆ ಸಾಲ ಯಾವ ಥರ ಕಟ್ಟಬೇಕಂತ ಹೇಳಿದರೆ, ತಿಂಗಳಕ್ಕೆ ನೀವು ಒಂದು ಅಪ್ಲೈ ಮಾಡುವ ಮುಂದೆ ಅಥವಾ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋ ಮುಂದೆ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ನನ್ನ ಪೂರ್ತಿ 4 ವರ್ಷದ ಒಂದು ಫೀಸು ಇಷ್ಟಾಗುತ್ತೆ, ಟೋಟಲ್ ಫೀಸ್ ಇಷ್ಟಾಗುತ್ತೆ. ಸೊ ಅದಕ್ಕೆ ಏನು ಪರ್ಸೆಂಟೇಜ್ ಇರುತ್ತಲ್ಲ ಅವು ಒಂದು ಬ್ಯಾಂಕಿನವರು ಒಂದೊಂದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ ಆಗುತ್ತೆ, ಸೊ ಗ್ರಾಮೀಣ ಬ್ಯಾಂಕ್ ಬೇರೆ ಆಗುತ್ತೆ, ಮತ್ತು ಪ್ರೈವೇಟ್ ಬ್ಯಾಂಕ್ ಬೇರೆ ಆಗುತ್ತೆ. ಸೊ ಇಂಟ್ರೆಸ್ಟ್ನ ಹೆಚ್ಚು ಕಡಿಮೆ ಇರುತ್ತೆ ಫ್ರೆಂಡ್ಸ್. ಎಜುಕೇಷನ್ ಲೋನ್ ಆಗಿರಲಿ, ಎಜುಕೇಷನ್ ಲೋನ್ ಅಂದರೆ ನಮ್ಮ ಗೌರ್ಮೆಂಟ್ ಕಡಿಮೆ ಮಾಡುತ್ತೆ, ಆದರೆ ಪ್ರೈವೇಟ್ನವ್ರು ಮಾತ್ರ ಕಡಿಮೆ ಮಾಡಲ್ಲ. ಸೊ ಹಂಗಾಗಿ ಚೇಂಜಸ್ ಇರ್ತವೆ, ಒಂದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದಷ್ಟು ನನ್ನ ಪ್ರಿಫರೆನ್ಸ್ ಏನಂದರೆ, ನೀವು ಕಂಪಲ್ಸರಿ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟನ್ನು ಪಡೆದಿದ್ದೀರಿ ಅಂತಂದರೆ ನಿಮಗೆ ಯಾವುದೇ
ಪರಿಣಾಮ ಇರುವುದಿಲ್ಲ. ಹಾಗೆಯೇ ನಿಮಗೆ ಎಜುಕೇಷನ್ ಲೋನನ್ನು ಪಡೆಯುವುದಕ್ಕೆ ತುಂಬ ಸುಲಭವಾಗುತ್ತದೆ. ಹಾಗೆಯೇ ಇಂಟ್ರೆಸ್ಟ್ ಕೂಡ ತುಂಬ ಕಡಿಮೆ ಆಗುತ್ತದೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಮಾಡಿ ಗೌರ್ಮೆಂಟ್ ಸೀಟನ್ನು ಪಡೆಯೋಕ್ಕೂ ತುಂಬ ಪ್ರಯತ್ನ ಮಾಡಿ. ಪಡೆದರೆ ನಿಮಗೆ ಬ್ಯಾಂಕಿನಿಂದ ಸೌಲಭ್ಯ ಚೆನ್ನಾಗಿರುತ್ತೆ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್. ಸೊ 6 ತಿಂಗಳ ನಂತರ ನಿಮ್ಮ ಒಂದು ಸಾಲವನ್ನು ಕಟ್ಟುವ ಪರಿಸ್ಥಿತಿ ಬರುತ್ತದೆ. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಒಂದು ಮೆನ್ಷನ್ ಮಾಡಿರ್ತೀರಾ ಫ್ರೆಂಡ್ಸ್, ಪ್ರತಿಯೊಂದನ್ನು ಕ್ಲೀನಾಗಿ ಓದಿ ತಿಳ್ಕೊಂಡು ಸೈನ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಅಪ್ಲೈ ಮಾಡೋ ಮುಂದೆ ಪ್ರತಿಯೊಂದು ತಿಳ್ಕೊಂಡು ಅಪ್ಲೈ ಮಾಡಿ. ಅದರಲ್ಲಿ ಪ್ರತಿಯೊಂದನ್ನು ಕೊಡ್ತಾರೆ, ಇಷ್ಟು ಅಮೌಂಟ್ ಆಗುತ್ತೆ, ಇಷ್ಟು ಅಂತ ಎಲ್ಲನೂ ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತೆ. ಸೊ ತಿಳ್ಕೊಂಡು ಸೈನ್ ಮಾಡಿ. ಸೊ ಹಾಗೆಯೇ ನಿಮ್ಮ ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ ಇರುತ್ತೆ? ಒಬ್ಬೊಬ್ಬರದು ಇಂಜಿನಿಯರಿಂಗ್ ಆದರೆ 4 ವರ್ಷ, ಹಾಗೆಯೇ ಒಂದು ಮೆಡಿಕಲ್ ಫೀಲ್ಡ್ ಆದರೆ ಒಂದು 5.5 ವರ್ಷವರೆಗೂ ಇರುತ್ತದೆ. ಸೊ ಅಷ್ಟು ವರ್ಷದವರೆಗೆ ಒಂದು ಬ್ಯಾಂಕ್, ನೀವು ಆಯ್ಕೆ ಮಾಡಿರೋಂಥ ಬ್ಯಾಂಕ್ನವರು ಆ ಒಂದು ನಿಮ್ಮ ಅಮೌಂಟ್ ಏನಿರುತ್ತಲ್ಲ ಟೋಟಲ್ ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ 4 ವರ್ಷ, 5.5 ವರ್ಷ ಆದರೆ 5.5 ವರ್ಷವರೆಗೂ ನಿಮಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಎಜುಕೇಷನ್ ಲೋನ್ ಪ್ರಾಸೆಸ್ ಇರುತ್ತಲ್ಲ 2 ರಿಂದ 3 ತಿಂಗಳವರೆಗೂ ನಡೆಯುತ್ತೆ. ಓಕೆನಾ ಫ್ರೆಂಡ್ಸ್? ಖಾತೆ ಎಲ್ಲಿದೆ ಅಲ್ಲಿ ಮಾತ್ರ ಎಜುಕೇಷನ್ ಲೋನನ್ನು ಅಪ್ಲೈ ಮಾಡಬಹುದಾಗಿದೆ. ನಿಮ್ಮ ಗ್ರ್ಯಾಜುಯೇಷನ್ ಮುಗಿದ ನಂತರ 6 ತಿಂಗಳ ನಂತರ ನಿಮ್ಮ ಒಂದು ಸಾಲವನ್ನು ಕಟ್ಟಬೇಕಾಗುತ್ತದೆ. ಸೊ ನಿಮ್ಮ ಗ್ರ್ಯಾಜುಯೇಷನ್ ಮುಗಿದ ನಂತರವೇ ಇಂಟ್ರೆಸ್ಟ್ ಕೂಡ ನಾವು ಹಾಕ್ತೀವಂತ SBI ಬ್ಯಾಂಕ್ ಅವರು ತಿಳಿಸಿದ್ದಾರೆ. ಓಕೆನಾ ಫ್ರೆಂಡ್ಸ್? ಹಾಗೆಯೇ ನೀವೊಂದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳುವುದಾದರೆ, ಆ ಒಂದು ಬ್ಯಾಂಕಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಇಂಟ್ರೆಸ್ಟ್ ಎಷ್ಟಾಗಿದೆ ಅಂತ ಕೇಳುವುದಾದರೆ ಅಲ್ಲಿ 11% ಇಂಟ್ರೆಸ್ಟ್ ಆಗಿದೆ ಫ್ರೆಂಡ್ಸ್. ನಾವು ಅಲ್ಲಿಂದಾನೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಸೊ 11% ನಾವು ಇಂಟ್ರೆಸ್ಟ್ ತಗೊಳ್ತೀವಿ. ಅದು ನಿಮ್ಮ ಗ್ರ್ಯಾಜುಯೇಷನ್ ಮುಗಿದ ನಂತರ ಈ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಅದು 6 ತಿಂಗಳ ನಂತರ ನಿಮ್ಮ ಸಾಲವನ್ನು ಕಟ್ಟಬೇಕಾಗ್ತದೆ. ಅದು ಯಾವ ಥರ ಅಂದರೆ, ನೀವು ಅಪ್ಲಿಕೇಶನ್ ಹಾಕೋ ಮುಂದೆನೇ ಭರಿಸಬೇಕಾಗುತ್ತೆ ಫ್ರೆಂಡ್ಸ್. ನಾನು ತಿಂಗಳ 2,000 ಅಥವಾ 3,000, 5,000ವರೆಗೂ ಟೈಮ್ ಇದೆ ಫ್ರೆಂಡ್ಸ್. ಸೊ ನಾನು ತಿಂಗಳ 2,000 ಕಟ್ತೀನಿ, 3,000 ಕಟ್ತೀನಿ ಅಂತ ಅದರಲ್ಲಿ ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಮಾಡಿದ ಮೇಲೆ ಯಾವ ಥರ ಇರುತ್ತಲ್ಲ ಆ ಒಂದು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಅದೇ ಥರ ಅಮೌಂಟನ್ನು ಕಟ್ಟಬೇಕಾಗುತ್ತದೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಹಾಗೆಯೇ ನಮ್ಮ ಫೀಸನ್ನು ಎಷ್ಟು ಅಮೌಂಟ್ವರೆಗೂ ಕಟ್ತಾರೆ, ನಂದು ಅಮೌಂಟ್ 11 lakhs ಆಗುತ್ತೆ, ನಂದು 12 lakhs ಆಗುತ್ತೆ, ನಂದು 20 lakhs ಆಗುತ್ತೆ ಅನ್ನೋರು ಯಾರೋ ಇದ್ದರೆ, ಸೊ ನಮ್ಮ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದ ಒಂದು ಇನ್ಫಾರ್ಮೇಷನ್ ಪ್ರಕಾರ ಅವರು 7 ಲಕ್ಷದವರೆಗೆ ನಿಮ್ಮ ಒಂದು ಫೀಸನ್ನು ಕಟ್ತಾರೆ. ಅದಕ್ಕಿಂತ ಜಾಸ್ತಿ ಆದರೆ ನೀವು ಗೌರ್ಮೆಂಟ್ ಅಪಾಯಿಂಟೆಡು ಇಲ್ಲ ಏನೋ ಶ್ಯೂರಿಟಿ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಜಾಸ್ತಿ ಅಮೌಂಟನ್ನು ಕೊಡುವ ಸಾಧ್ಯತೆ ಇದೆ. ಸೊ ಮಿನಿಮಮ್ ಲಿಮಿಟ್ ಬಂದು 7 ಲಕ್ಷದವರೆಗೆ ನಿಮ್ಮ ಒಂದು ಫೀಸನ್ನು ಕಟ್ತಾರೆ ಫ್ರೆಂಡ್ಸ್. ನಿಮಗೆ ಕಾಲೇಜ್ ಸಿಕ್ಕಿದ ನಂತರ KFC ಚೆಕ್ ಮಾಡಿದ ನಂತರ ನೀವು ಒಂದು ಕಾಲೇಜನ್ನು ನಾನು ಆ ಕಾಲೇಜ್ಗೆ ಸೇರುತ್ತೇನಂತ ಆ ಚಲನಲ್ಲಿ ಡೌನ್ಲೋಡ್ ಮಾಡ್ಕೊಂತ ಅಮೌಂಟನ್ನು ಮೊದಲನೇ ವರ್ಷದ ಅಮೌಂಟನ್ನು ನೀವೇ ಸ್ವಂತ ನಿಮ್ಮ ರೊಕ್ಕದಿಂದ ಕಟ್ಟಬೇಕಾಗುತ್ತದೆ. ಯಾಕಂತ ಕೇಳುವುದಾದರೆ ಈ ಒಂದು ಬ್ಯಾಂಕಿನ ಪ್ರೋಸೆಸ್ ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ಹಂಗಾಗಿ ಮೊದಲನೆಯ ವರ್ಷದ ಅಮೌಂಟನ್ನು ನಿಮ್ಮ ಕೈಯಿಂದ ನೀವೇ ಕಟ್ಟಬೇಕಾಗುತ್ತದೆ. ಆ ಒಂದು ಕಟ್ಟಿರುವಂಥ ಅಮೌಂಟನ್ನು ಬ್ಯಾಂಕಿನಲ್ಲಿ ಸಕ್ಸಸ್ ಆಗಿದ ತಕ್ಷಣವೇ ನಿಮ್ಮ ಅಕೌಂಟಿಗೆ ನಿಮ್ಮ ಕೈಗೆ ಬರುತ್ತೆ. ನಿಮ್ಮ ಅಮೌಂಟು ಫೀಸ್ ರಂಬೇಸ್ಮೆಂಟ್ ಅಂತ ಕರೀತಾರೆ. ಸೊ ಆ ಅಮೌಂಟ್ ನಿಮ್ಮ ಕೈಗೆ ಬರುತ್ತೆ. ಮೊದಲನೇ ವರ್ಷದ ಅಮೌಂಟ್ ಮಾತ್ರ ನೀವು ಕಟ್ಟಬೇಕಾಗ್ತದೆ. 2ನೇ, 3ನೇ, 4ನೇ ವರ್ಷದ 5ನೇ ವರ್ಷದ ಅಮೌಂಟನ್ನು ಒಂದು ಬ್ಯಾಂಕಿನವರು ಡೈರೆಕ್ಟ್ ಕಾಲೇಜ್ಗೆ ಕಳಿಸ್ತಾರೆ ಫ್ರೆಂಡ್ಸ್. ಸೊ ನಿಮ್ಮ ಅಮೌಂಟ್ ಏನಿರ್ಬೋದು, 1 ಲಕ್ಷ ಇರ್ಬೋದು. ಇವಾಗ ಒಂದು CSC ಅವರಿಗೆ 1 ಲಕ್ಷದವರೆಗೆ ಇದೆ ಫೀಸು. ಸೊ ಆ 1 ಲಕ್ಷವನ್ನು ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಆದರೆ ಆ ಒಂದು ಮೊದಲನೇ ವರ್ಷದ ಅಮೌಂಟನ್ನು 1 ಲಕ್ಷದ ಒಂದು 10,000 ಆಗ್ಬೋದು. ಯಾಕಂದರೆ ಡೊನೇಷನ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಅಮೌಂಟ್ ಸೇರಿ ಕಾಲೇಜ್ ಫೀಸ್ ಸೇರಿ 1,10,000, 20,000 ಆಗ್ಬೋದು. ಆ ಮೊದಲನೇ ವರ್ಷದ ಅಮೌಂಟನ್ನು ನೀವು ನಿಮ್ಮ ಕೈಯಿಂದ ಕಟ್ಟಿದ್ದಾರೆ. ನೆಕ್ಸ್ಟ್ ಆ ಒಂದು ಫೀಸ್ ರಂಬೇಸ್ಮೆಂಟ್ ಅಂತಂದು ಬ್ಯಾಂಕ್ನವರು ನಿಮ್ಮ ಏನು ಕಟ್ಟಿರುತ್ತಲ್ಲ ಅಮೌಂಟನ್ನು ಆ ಅಮೌಂಟ್ ಎಲ್ಲ ನಿಮ್ಗೆ ಕೊಡ್ತಾರೆ. ಸೊ ಹಂಗಾಗಿ ಮೊದಲನೇ ವರ್ಷದ ಅಮೌಂಟನ್ನು ನೀವು ಕೈಯಿಂದ ಕಟ್ಟಬೇಕಾಗ್ತದೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.